ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಬಂದ್ಬಿಟ್ಟು ನಾನು ಟೇಸ್ಟಿ ಆಗಿರೋ ಮತ್ತು ಅಷ್ಟೇ ಸಿಂಪಲ್ ಆಗಿರೋ ವಿಲೇಜ್ ಸ್ಟೈಲ್ ರಸಮ್ನ ಹೇಗೆ ಮಾಡೋದಂತ ಸ್ಟೆಪ್ ಬೈ ಸ್ಟೆಪ್ನ ನೋಡೋಣ ಬರ್ರಿ. ಸೊ ಇವಾಗ ಏನೇನು ಬೇಕಂತ ನೋಡೋಣ ಬರ್ರಿ. 4ರಿಂದ 5 ಫೈನ್ ಚಾಪ್ಡ್ ಟೊಮ್ಯಾಟೋಸು, ಒಂದು 5ರಿಂದ 6 ಟೇಬಲ್ ಸ್ಪೂನ್ ಆಫ್ ಆಯಿಲ್, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಬೆಲ್ಲ, ನಿಮಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ, ಸ್ವಲ್ಪ ಕಾಳುಮೆಣಸು, 8ರಿಂದ 10 ಬೆಳ್ಳುಳ್ಳಿ, ಕರಿಬೇವು, 1 ಟೇಬಲ್ ಸ್ಪೂನ್ ಜೀರಿಗೆ ಮತ್ತು ಒಂದು 10 to 15 ಗ್ರಾಮ್ಸ್ ಆಫ್ ಹುಣಸೆ ಹಣ್ಣು. ಸೊ ಈಗ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ತುಂಬ ಸಿಂಪಲ್ ಇದೆ, ಜಾಸ್ತಿ ಏನು ಕಾಂಪ್ಲಿಕೇಟೆಡ್ ಇಲ್ಲ. ಸೊ ನಾವು ಮಿಕ್ಸರ್ಗೆ ಜೀರಿಗೆ, ಕರಿಬೇವು, ಕಾಳುಮೆಣಸು ಮತ್ತು ಬೆಳ್ಳುಳ್ಳಿ ಈ ಮೂರನ್ನ ಫೈನ್ ಚಾಪ್ ಮಾಡ್ಕೋಬೇಕು ಅಥವಾ ಫೈನಾಗಿ ಗ್ರೈಂಡ್ ಮಾಡ್ಕೋಬೇಕು. ಸೊ ಈಗ ಬಾಣಲಿ ಚೆನ್ನಾಗಿ ಕಾದತ್ತೆ. ಸೊ ಅಡುಗೆ ಎಣ್ಣೆ, ಸೊ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ಸೊ ಡೈರೆಕ್ಟ್ ನಾವು ಇದ್ರೊಳಗೆ ಟೊಮೆಟೊ ಹಾಕ್ಬಿಡೋಣ. ಸೊ ಟೊಮೆಟೊ ಹಾಕಿದ ತಕ್ಷಣ ಇದ್ರೊಳಗೆ ಡೈರೆಕ್ಟಾಗಿ ನಾವು ಹುಣಸೆ ಹಣ್ಣು ಹಾಕ್ಬಿಡೋಣ. ಸೊ ಹುಣಸೆ ಹಣ್ಣು ಹಾಕಿದ ತಕ್ಷಣ ಏನು ಮಾಡೋದು ಬೇಡ, ಡೈರೆಕ್ಟಾಗಿ ನಾವು ಇದನ್ನ ಮುಚ್ಚಿಬಿಡೋಣ, ಅದು ಚೆನ್ನಾಗಿ ಬೆಂದ್ಕೊಳ್ಳಿ. ಸೊ ಈಗ ಟೊಮೆಟೊ ಮತ್ತು ಹುಣಸೆ ಹಣ್ಣು ಎಣ್ಣೆ ಒಳಗೆ ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ 1 ಟೇಬಲ್ ಸ್ಪೂನ್ ಉಪ್ಪು ಮತ್ತು 1 ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಮಿಕ್ಸ್ ಮಾಡ್ಕೊಂಡು ನಾವು ಲಿಡ್ ಕ್ಲೋಸ್ ಮಾಡಿ ಕಂಪ್ಲೀಟಾಗಿ ಎಣ್ಣೆ ಮತ್ತು ಹುಣಸೆಹಣ್ಣು ಎಣ್ಣೆ ಬಿಟ್ಕೊಳೋ ತನಕ ಕ್ಲೀನಾಗಿ ಬೇಯಿಸ್ಕೋಬೇಕು. ಸೊ ಇವಾಗ ನೀವು ನೋಡ್ತಿರ್ಬೋದು ಎಲ್ಲ ಟೊಮ್ಯಾಟೊ ಮತ್ತು ಹುಣಸೆಹಣ್ಣು ಬೆಂದು ಎಣ್ಣೆ ಎಲ್ಲ ಮೇಲೆ ಬಿಟ್ಕೊಂಡೈತೆ. ಸೊ ಇವಾಗ ಸಾಂಬಾರು ಸ್ಮ್ಯಾಶ್ ಮಾಡೋದಿರುತ್ತಲ್ಲ ಅಥವಾ ಸಾರು ಮಸಿಯೋದು ಅಂತ ಕರಿತೀರಲ್ಲ, ಅದನ್ನ ತೆಗೆದು ಕಂಪ್ಲೀಟಾಗಿ ನಾವು ಇದು ಸ್ಮ್ಯಾಶ್ ಮಾಡ್ಕೋಬೇಕು. ಸೊ ಕಂಪ್ಲೀಟ್ಲಿ ಈ ಥರ ನಾವು ಸ್ಮ್ಯಾಶ್ ಮಾಡ್ಕೋಬೇಕು. ಸ್ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ನಾನು ಆವಾಗಲೇ ತೋರಿಸಿದ್ನಲ್ಲ, ಬೆಳ್ಳುಳ್ಳಿ, ಮೆಣಸು, ಜೀರಿಗೆ ಮತ್ತು ಕರಿಬೇವು ಇದನ್ನ ಫೈನ್ ಗ್ರೈಂಡ್ ಮಾಡ್ಕೊಂಡಿದ್ದನ್ನ ಇದ್ರೊಳಗೆ ಆ್ಯಡ್ ಮಾಡಿ ಇದನ್ನ ಸ್ವಲ್ಪ ನಾವು ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಸೊ ರುಬ್ಬಿರೋ ಮಸಾಲೆ ಚೆನ್ನಾಗಿ ಕುದ್ಮೇಲೆ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೋಬೋದು. ಸೊ ನೀರು ಆ್ಯಡ್ ಮಾಡ್ಕೊಂಡ ತಕ್ಷಣವೇ ಕೊತ್ತಂಬರಿ ಇವಾಗ ಹಾಕ್ಬಿಡೋದು. ಸೊ ನೀವು ಆಮೇಲೆ ಎಲ್ಲ ಕುದ್ಮೇಲೆ ಹಾಕಿದ್ರೆ ಫ್ಲೇವರ್ ಏನು ಚೆನ್ನಾಗಿರಲ್ಲ. ಇವಾಗ ನೀರೊಳಗೆ ಕೊತ್ತಂಬರಿ ಕುದ್ರೆ ಆ ಕೊತ್ತಂಬರಿ ಫ್ಲೇವರ್ ನೀರಿಗೆಲ್ಲ ಹೋಗಿ ತುಂಬ ಚೆನ್ನಾಗಿರುತ್ತೆ. ಸೊ ನಿಮಗೆ ನೀರು ಎಷ್ಟು ಬೇಕು ನೀರು ಅಷ್ಟು ಹಾಕ್ಯಂದಾದ್ಮೇಲೆ ಲಿಡ್ ಮುಚ್ಚಿಬಿಟ್ರೆ ಅದು ಚೆನ್ನಾಗಿ ಕುದಿಬೇಕು. ಸೊ ಇವಾಗ ನಾವು ಇದಕ್ಕೆ ಒಗ್ಗರಣೆಗೆ ಏನೇನು ಬೇಕಂತ ನೋಡೋಣ. ಸೊ ರಸಮ್ ಒಗ್ಗರಣೆಗೆ ಸ್ವಲ್ಪ ತುಪ್ಪ, ನಿಮಗೆ ಎಷ್ಟು ಬೇಕೋ ಅಷ್ಟು ತುಪ್ಪ ಆ್ಯಡ್ ಮಾಡ್ಕೋಬೋದು. ಸೊ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಪ್ಲಸ್ ಕರಿಬೇವು. ಸೊ ಮೇನ್ ಥಿಂಗ್ ರಸಮ್ಗೆ ಬೇಕಾಗಿರೋದು ಹಿಂಗು. ಸೊ ಸ್ವಲ್ಪ ನಾನು ಹಿಂಗೆ ಆ್ಯಡ್ ಮಾಡ್ತಿದ್ದೀನಿ. ಸೊ ನಾವು ಒಗ್ಗರಣೆ ಎಲ್ಲ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಇದಕ್ಕೆ ಆ್ಯಡ್ ಮಾಡೋಣ. ಸೊ ಲಾಸ್ಟ್ಲಿ ನಾವು ಬೆಲ್ಲ ಸೇರಿಸ್ಕೊಳ್ಳೋಣ. ಸ್ವಲ್ಪ ಹುಳಿ ಜಾಸ್ತಿ ಆಗಿದ್ರೆ ನೀವು ಸ್ವಲ್ಪ ಬೆಲ್ಲ ಹಾಕ್ಕೋಬೋದು, ನೀವು ಬೆಲ್ಲ ಇಷ್ಟೆಲ್ಲ ನೀವು ಸ್ಕಿಪ್ ಮಾಡ್ಬೋದು. ಸೊ ನಾನು ಇಷ್ಟು ಬೆಲ್ಲ ಸೇರ್ಸಾಕತ್ತೀನಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಾಯ್ಲ್ ಆಗ್ತಿದೆ. ಒಂದು 10 to 15 ಮಿನಿಟ್ಸ್ ಇದು ಕುದ್ದುಬಿಟ್ರೆ ಅಜ್ಜಿ ಸ್ಟೈಲ್ ರಸಮ್ ರೆಡಿ. ಸೊ ನೋಡಿದ್ರಲ್ಲ, ಒಂದು ಒಳ್ಳೆ ಕ್ವಿಕ್ ಮತ್ತು ಈಸಿಯಾಗಿರೋ ಅಜ್ಜಿ ಸ್ಟೈಲ್ ಅಥವಾ ಹಳ್ಳಿ ಸ್ಟೈಲ್ ರಸಮ್ ಮನೆಯಲ್ಲಿ ಹೇಗೆ ಮಾಡೋದು ಅಂತ. ಸೊ ಇದೇ ರೀತಿ ನೀವು ಮನೇಲಿ ಟ್ರೈ ಮಾಡಿ ಮತ್ತು ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹ್ಯಾವ್ ಎ ನೈಸ್ ಡೇ. ಬಾಯ್.